ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಇದು ಬಂದು ನಾನು ಥರ್ಸ್ಡೇ ಮಾಡಿರುವಂತ ವಿಡಿಯೋ. ಓಕೆನಾ, ಅವತ್ತು ಹನುಮಾನ್ ಜಯಂತಿ ಇತ್ತು. ಸೊ ಹನುಮಾನ್ ಜಯಂತಿ ದಿನ ನಿಮಗೆ ಏನೆಲ್ಲ ಆಶೀರ್ವಾದಗಳು ಬರ್ತಾ ಇದೆ, ಯಾವ ಒಂದು ಸಂದೇಶಗಳು ಹನುಮಾನ್ಜಿ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ ನಾನೊಂದು ರೀಡಿಂಗ್ ಮಾಡಿದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ, ತುಂಬಾನೇ ಒಂಥರ ಆಸ್ಪಿಷಿಯಸ್, ತುಂಬಾ ಒಂಥರ ದೇವ್ರ ಕಡೆಯಿಂದ ಬರ್ತಿರುವಂತ ಒಂದು ಆಶೀರ್ವಾದದ ರೀಡಿಂಗ್ ಆಗಿರುತ್ತೆ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಯರು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ಪ್ರೇ ಮಾಡ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ಬೇಕು, ಕಲಿಬೇಕು ಅಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ನನಗೆ ಸಂಪರ್ಕ ಮಾಡ್ಬೋದು. ಓಕೆನಾ, ನಾನಿವತ್ತು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೋಡೋಣ ನಿಮ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಹೇಳಿ. ಮೊದಲನೇದು 9 ಆಫ್ ಕಪ್ಸ್ ಬಂದಿದೆ. ಎರಡನೇ ಕಾರ್ಡು ನಮಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಅಂಡ್ ಮೂರನೇ ಕಾರ್ಡು ಜಸ್ಟಿಸ್ ಬಂದಿದೆ. ವೆರಿ ನೈಸ್. ಓಕೆನಾ, ಸೊ ಇವೆಲ್ಲ ನಮಗೆ ಹನುಮಾನ್ಜಿ ಕಡೆಯಿಂದ ಬರ್ತಿರುವಂತ ಒಂದಷ್ಟು ಬ್ಲೆಸ್ಸಿಂಗ್ಸ್ ಗಳು. ಓಕೆ, ಫೋರ್ತ್ ಕಾರ್ಡು ನಮಗೆ 7 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಇನ್ನು ಫಿಫ್ತ್ ಕಾರ್ಡು ನಮಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಗೈಸ್. ತುಂಬಾನೇ ಚೆನ್ನಾಗಿರುವಂತ ಒಂದಷ್ಟು ಮೆಸೇಜಸ್ ಗಳು ನಿಮಗೆ ಹನುಮಾನ್ಜಿ ಕಡೆಯಿಂದ ಬಂದಿದೆ. ನೋಡೋಣ ಏನೆಲ್ಲ ಮೆಸೇಜಸ್ ಗಳು ಇರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಇನ್ ಕೇಸ್ ನೀವು ಯಾವ್ದಾದ್ರು ಪ್ಲಾನಿಂಗ್ ಮಾಡ್ತಾ ಇದ್ರೆ, ಏನಾದ್ರೂ ವಿಶೇಷಗಳು ಮಾಡ್ಬೇಕು ಅಂತ ಹೇಳಿ ನಿಮ್ಮ ಒಂದು ಬಹಳ ದಿನಗಳ ಆಸೆ ಫುಲ್ಫಿಲ್ ಆಗೋದು ಕಾಣಿಸ್ತಾ ಇದೆ. ಓಕೆನಾ, ನಿಮ್ದು ತುಂಬಾ ದಿನದ ಪ್ಲಾನಿಂಗ್ ಅನ್ಸುತ್ತೆ, ಇದು ಮಾಡ್ಲೇಬೇಕು ಅಂತ ಹೇಳಿ. ಆ ಒಂದು ಆಸೆ ಕೈಗೂಡ್ತಾ ಇರೋದು, ನೆರವೇರ್ತಾ ಇರೋದು ಆಗ್ತಾ ಇದೆ. ನೀವ್ ಏನೇನು ನಾನು ಇದೆಲ್ಲ ಮಾಡ್ಬೇಕಪ್ಪ, ನನ್ನ ಕೈಯಲ್ಲಿ ಇದೆಷ್ಟು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದೆಲ್ಲದನ್ನು ಅಚೀವ್ ಮಾಡುವಂತ ಟೈಮ್ ಇದು. ಓಕೆನಾ, ಅದಕ್ಕೆ ರಿಸಲ್ಟ್ ಬರುವಂತ ಟೈಮ್ ಅಂತ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಜನ ಹೊಸ ರಿಲೇಶನ್ಶಿಪ್ ಬೀಳುವಂತದ್ದು ಅಥವಾ ಹೊಸ ವ್ಯಕ್ತಿ ಪರಿಚಯ ಆಗುವಂತದ್ದು, ಅವರು ನಿಮ್ಮ ಲೈಫ್ ಅಲ್ಲಿ ಒಂದಷ್ಟು ಕ್ರೇಜ್ ನ ಕ್ರಿಯೇಟ್ ಮಾಡುವಂತದ್ದು, ಈ ತರ ಎಲ್ಲ ಒಂದಷ್ಟು ಆ ಚಾನ್ಸಸ್ ಗಳಿದೆ. ಓಕೆನಾ, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಜನ ಶಬಾಷ್ ಅಂತ ಹೇಳುವಂತ ಟೈಮ್ ಇದು. ಓಕೆ, ನೀವೇನ್ ಮಾಡಿದ್ರಿ ಅದು ಸೂಪರ್ ಆಗಿದ್ದೆ, ಕರೆಕ್ಟ್ ಆಗಿ ಮಾಡಿದ್ರಿ, ಇಷ್ಟು ಚೆನ್ನಾಗಿ ನೀವು ಹೆಂಗೆ ಆ ಡಿಸಿಷನ್ ತಗೊಂಡು ಮಾಡಿದ್ರಿ ಅಂತ ಹೇಳಿ ತುಂಬಾ ಒಳ್ಳೆ ಡಿಸಿಷನ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಟೈಮ್ ಇದು. ಸೆಲೆಬ್ರೇಷನ್ ಟೈಮಿಂಗ್. ಆಲ್ಸೋ ತುಂಬಾನೇ ಜಾಸ್ತಿ ನೀವು ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತೀರಾ, ಸೇವಿಂಗ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ. ಅಂಡ್ ಆಲ್ಸೋ ಏನೆಲ್ಲ ಆಗ್ಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಓಕೆನಾ, ನಿಮ್ಮ ಗುರಿ ಮುಟ್ಬೇಕು ಅಂತ ಹೇಳಿದ್ರೆ ಯಾವ್ದೇ ಶಾರ್ಟ್ ಕಟ್ ಇಲ್ದಲೆ ನೀವು ಒಂದ್ ಒಳ್ಳೆ ದಾರಿ ತಗೊಂಡು ಗುರಿ ಮುಟ್ಟಕ್ ಹೋಗ್ತಿರಲ್ಲ, ಅದು ಎಲ್ಲ ಒಂದ್ ಕಡೆ ದೇವರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನಿಮಗೆ ಜನಗಳ ಕಡೆಯಿಂದ ಅಪ್ರಿಸಿಯೇಷನ್ ರೂಪದಲ್ಲಿ ನಿಮಗೆ ಅವರು ಆಶೀರ್ವಾದಗಳನ್ನ ಕಳಿಸ್ತಾ ಇದ್ದಾರೆ. ಓಕೆನಾ, ಸೊ ನೀವೇನ್ ಅನ್ಕೊಂಡಿದ್ದೀರಾ ಅದು ಮಾಡಿ ಮುಗಿಸಿ ಸೆಲೆಬ್ರೇಷನ್ ಮಾಡುವಂತ ಟೈಮು ಇದು ಆಗಿರುತ್ತೆ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಇನ್ ಕೇಸ್ ಯಾರಾದ್ರೂ ಜಾಬಿಗೆ ನೋಡ್ತಾ ಇದ್ರೆ ಎಸ್ ಅಂತ ತೋರಿಸ್ತಾ ಇದೆ, ರಿಲೇಶನ್ಶಿಪ್ ಅಲ್ಲಿ ಬಿಗ್ ಎಸ್ ಅಂತ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಇನ್ ಕೇಸ್ ಬೇರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದು ಸರಿ ಹೋಗುತ್ತೆ ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾನೇ ಚೆನ್ನಾಗಿ ನೀವು ಹೀಲ್ ಆಗೋದು, ಅದು ಕರೆಕ್ಟ್ ಆಗುವಂತದ್ದು, ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ತುಂಬಾನೇ ಇದನ್ನು ಅಷ್ಟೇ ತುಂಬಾನೇ ಒಂಥರ ಚೆನ್ನಾಗಿರುವಂತ ಕಾರ್ಡು. ನೀವ್ ಯಾವ ತರ ವ್ಯಕ್ತಿ ಅಂತ ಹೇಳಿದ್ರೆ ನೀವು ಬೆಳಿಬೇಕು, ಜೊತೆಲಿ ನಿಮ್ಮ ಜೊತೆಲಿ ಯಾರ್ಯಾರು ಇರ್ತಾರೆ ಅವರು ಕೂಡ ಬೆಳಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ. ಸೊ ಆ ತರ ಒಂದು ವ್ಯಕ್ತಿ. ಇವತ್ತೇನಾದ್ರೂ ನೀವು ಈ ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದ್ರಿಂದ ತುಂಬಾ ಕಷ್ಟಗಳನ್ನ ಪಟ್ಟಿದ್ದೀರಾ. ಒಂಥರ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ, ತುಂಬಾ ಟ್ರಸ್ಟ್ ವರ್ತಿ. ನೀವು ನಿಮ್ಮನ್ನ ಜನ ನಂಬೋದು, ತುಂಬಾ ಆನೆಸ್ಟ್ ಆಗಿರ್ತೀರಾ. ಏನ್ ಮಾತಾಡಿದ್ರು ನೀವು ಕೋಟಿಂಗ್ ಮಾಡ್ದಲೆ ನೀಟಾಗಿ ಚೆನ್ನಾಗಿ ಮಾತಾಡ್ತೀರಾ. ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಒಳ್ಳೆ ಚಾಯ್ಸ್ ನ ಮೇಕ್ ಮಾಡ್ತೀರಾ. ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಬೇಗನೆ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಕೈಂಡ್ ಆಗಿದ್ದೀರಾ. ಪ್ರಾಣಿ ಪಕ್ಷಿಗಳಿಗೆಲ್ಲ ಸ್ವಲ್ಪ ದಯೆ ತೋರುವಂತ ವ್ಯಕ್ತಿ ಆಗಿರ್ಬೋದು, ಜನಗಳ ಬಗ್ಗೆ ದಯೆ ತೋರುವಂತ ವ್ಯಕ್ತಿ ಆಗಿರ್ಬೋದು. ಸೊ ಈ ತರ ನಿಮ್ಗೆ ಪವರ್ ಇದ್ರು ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೆ ಇರೋದು, ತುಂಬಾ ಗ್ರೌಂಡೆಡ್ ಆಗಿ ತಗೊಂಡೋಗ್ತೀರಾ. ಓಕೆನಾ, ಕೆಲವೊಂದ್ಸಲ
ಒಂದ್ಸರಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನೀವು ತುಂಬಾ ಗ್ರೌಂಡೆಡ್ ಆಗಿರ್ಬೇಕು. ಅಂಡ್ ಗ್ರೌಂಡೆಡ್ ಆಗಿದ್ರೇನೆ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ನೀವು ಎಮೋಷನಲಿ ಜನಕ್ಕೆ ಕನೆಕ್ಟ್ ಆಗ್ತಿರಲ್ಲ, ಆ ಒಂದು ವೇ ದೇವರಿಗೆ ತುಂಬಾ ಇಷ್ಟ ಆಗಿದೆ. ಓಕೆನಾ. ಟೆಂಪರ್ ಅಂದ್ರೆ ಕ್ವಿಕ್ ಆಗಿ ಟೆಂಪರ್ ನ ತಗೋಬೇಡಿ, ಎಮೋಷನಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ ಅಂತ ಹೇಳಿ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಇಂಟೆನ್ಷನ್ಸ್ ಗಳು ತುಂಬಾ ಅಂದ್ರೆ ತುಂಬಾ ದೇವರಿಗೆ ಇಷ್ಟ ಆಗಿದೆ. ಎಲ್ಲ ಒಂದ್ ಕಡೆ ನೀವು ಮಾಡ್ತಿರುವಂತ ಕೆಲಸಗಳು ಕೂಡ ತುಂಬಾ ಇಷ್ಟ ಆಗಿದೆ. ಅಂಡ್ ಇಲ್ಲಿ ನಮಗೆ ಥರ್ಡ್ ಕಾರ್ಡು ಜಸ್ಟಿಸ್ ಬಂದಿರೋದ್ರಿಂದ ಜಸ್ಟಿಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ ಲೈಫ್ ಅಲ್ಲಿ ನೀವು ಅದಾಗ್ಬೋದಾ ಇದಾಗ್ಬೋದಾ ಬೇರೆ ಏನಾದ್ರು ಕೆಲಸಗಳಾಗ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರೆ, ಖಂಡಿತವಾಗ್ಲೂ ಎಲ್ಲಾ ಕೆಲಸಗಳು ಆಗತ್ತೆ. ಓಕೆನಾ. ಬಟ್ ಸ್ವಲ್ಪ ಟೈಮ್ ತಗೊಳ್ಬಹುದು. ಡಿಲೇ ಆದ್ರೂ ಅದು ದಿನೇ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಇನ್ ಕೇಸ್ ನಿಮ್ಮ ಕೋರ್ಟ್ ಕೇಸ್ ನಡೀತಾ ಇರ್ಬೋದು, ಆಸ್ತಿ ವಿಚಾರ ನಡೀತಿರ್ಬೋದು, ಅಥವಾ ಏನೇ ಒಂದ್ ನಡೀತಾ ಇರ್ಬೋದು, ಇದ್ ನನಗೆ ಆಗಲ್ವೇನೋ, ಇದ್ ನನ್ ಕೈ ಬಿಟ್ಬಿಡೋಣ, ನನಗ್ ಸಾಕಾಯ್ತು ಅಂತ ಯಾವತ್ತೂ ಸ್ಟೆಪ್ ಬ್ಯಾಕ್ ಮಾಡಬೇಡಿ. ಜಯ ನಿಮ್ಗೆ ಸಿಗುವಂತದ್ದು ಕಾಣಿಸ್ತಾ ಇದೆ. ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರೋ, ಎಷ್ಟು ಕಾಮ್ ಆಗಿ ಕೂಲ್ ಆಗಿರ್ತೀರೋ, ಅದೇ ತರ ನಿಮಗೆ ರಿಸಲ್ಟ್ ತಗೊಂಡ್ಬಂದ್ ಕೊಡುತ್ತೆ. ಅಂಡ್ ಆಲ್ಸೋ ಜಸ್ಟಿಸ್ ಬಂದ್ಬಿಟ್ಟು ಕಾರ್ಮಿಕ್ ಕಾರ್ಡು. ಇದು ನಿಮ್ಮ ಕರ್ಮದ ಅನುಸಾರವಾಗಿ ನಿಮಗೆ ಫಲ ಕೂಡ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಒಳ್ಳೆ ಕರ್ಮಗಳು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅದೇ ಹುಡ್ಕೊಂಡ್ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಉಲ್ಟಾ ಸೀದಾ ಅಥವಾ ಬೇರೆ ತರ ಶಾರ್ಟ್ ಕಟ್ ಅಲ್ಲಿ ಹೋಗಿದ್ರೆ ಅದು ಕೂಡ ನಿಮಗೆ ಅದೇ ತರ ರಿಸಲ್ಟ್ ನ ತಗೊಂಡ್ಬಂದ್ ಕೊಡುತ್ತೆ. ಅಂಡ್ ಆಲ್ಸೋ ಜಸ್ಟಿಸ್ ಬಂದ್ಬಿಟ್ಟು ನಮಗೆ ಸ್ಯಾಟ್ರನ್ ಪ್ಲಾನೆಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಶನಿ ಗ್ರಹನ. ಸೊ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ಬೋದು. ಬಟ್ ಆದ್ರೆ ಒಂದ್ಸರಿ ಕೆಲವೊಬ್ರು ಹೇಳ್ತಾರಲ್ವಾ, ಶನಿ ಕೊಟ್ರೆ ತುಂಬಾ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ. ಸೊ ಆ ತರ ಒಂದು ರಿಸಲ್ಟ್ ನಿಮಗೆ ಬರುತ್ತೆ. ಓಕೆ. ನಿಮ್ಮ ಲೀಗಲ್ ಪೇಪರ್ಸ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಯಾರೆಲ್ಲ ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ಇರಕ್ ಸಾಧ್ಯ ಆಗ್ತಿಲ್ಲ, ನಾನು ಹೊರಗಡೆ ಬರ್ಲೇಬೇಕು, ನನಗೆ ಆಗ್ತಾ ಇಲ್ಲ, ತುಂಬಾ ಟಾರ್ಚರ್ ಆಗ್ತಿದೆ, ಟೆನ್ಷನ್ ಆಗ್ತಿದೆ, ಮೆಂಟಲಿ ತುಂಬಾ ಸ್ಟ್ರೆಸ್ ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ಕೋರ್ಟ್ ಕೇಸ್ಗೆ ಹೋಗಿ ಸಪರೇಷನ್ ಅಂತ ಹಾಕೊಂಡಿದ್ರೆ ನಿಮ್ಮ ಪರವಾಗಿನೇ ನಡೆಯುತ್ತೆ. ಓಕೆನಾ. ಬಟ್ ಸ್ವಲ್ಪ ಡಿಲೇ ಆಗ್ಬೋದು. ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರಾ ಅದೇ ಆಗತ್ತೆ. ಆದಷ್ಟು ರೆಮಿಡಿ ಏನಂತ ಹೇಳಿದ್ರೆ ಎಲ್ಡರ್ಸ್ ಕೇರ್ ಎಕ್ಸ್ಪೆಕ್ಟ್ ಮಾಡಿ. ಓಕೆನಾ. ಜಿಮ್ಗೆ ಹೋಗಿ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅವಾಗ ಹೋಗಿ ವಿಸಿಟ್ ಮಾಡ್ತಾ ಇರಿ. ಇನ್ ಕೇಸ್ ನಿಮ್ಗೆ ತುಂಬಾನೇ ಜಾಸ್ತಿ ಆಗ್ತಾನೆ ಇಲ್ಲ ಅಂದ್ರೆ ದಯವಿಟ್ಟು ಈ ರೆಮಿಡೀಸ್ ನ ಫಾಲೋ ಮಾಡಿ ನೋಡಿ. ಸ್ವಲ್ಪ ಹಂಬಲ್ ಆಗಿರಿ. ಓಕೆನಾ. ಅದ್ ನಿಮಗೆ ತುಂಬಾನೇ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ 7 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಓಕೆ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಸುತ್ತಮುತ್ತ ಒಂದ್ ಸ್ವಲ್ಪ ಥೆಫ್ಟ್ ಮಾಡುವಂತ ಜನ ಇರ್ಬೋದು, ನಿಮ್ಮ ವಸ್ತುಗಳನ್ನ ಅಥವಾ ನಿಮ್ಗೆ ಸಂಬಂಧಪಟ್ಟಿರುವಂತದನ್ನ ಅವರ ವಶಕ್ಕೆ ತಗೊಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ಜನಗಳು ತುಂಬಾ ಜಾಸ್ತಿ ಇದ್ದಾರೆ. ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ದುಡ್ಡಿನ ವಿಷಯದಲ್ಲಿ ನಿಮ್ಗೆ ಫ್ರಾಡ್ ಕೂಡ ಮಾಡ್ಬೋದು, ಅಥವಾ ಆಸ್ತಿ ಏನಾದ್ರೂ ವಿಷಯದಲ್ಲಿ ಕೆಲಸ ಕೊಡಿಸ್ತೀನಿ, ಅದು ಇದು ದುಡ್ಡು ಕೊಡಿ, ಈ ತರ ಏನಾದ್ರೂ ಮಾಡಿ ನಿಮ್ಮನ್ನ ಫ್ರಾಡ್ ಮಾಡ್ಬೋದು. ಸ್ವಲ್ಪ ಹುಷಾರಾಗಿರಿ. ಇದೊಂತ ಚೀಟಿಂಗ್ ಕಾರ್ಡ್ ಕೂಡ. ತುಂಬಾ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ನಿಮ್ಮ ಜೊತೆ ಚೀಟ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ. ಅಂಡ್ ಆಲ್ಸೋ ತುಂಬಾ ಮೈಂಡ್ ಗೇಮ್ ಕೂಡ ಇದೆ, ತುಂಬಾ ಸುಳ್ಳು ಹೇಳೋವಂಥದ್ದು ಅಂಡ್ ನೆಗೆಟಿವ್ ಮೈಂಡ್ ಸೆಟ್ ಇರೋವಂಥದ್ದು. ಕೆಲವೊಂದ್ಸರಿ ನಿಮ್ಗೆ ಎಲ್ಲಿಗೆ ತಗೊಂಡೋಗಿಡತ್ತೆ ಅಂದ್ರೆ ಲೀಗಲ್ ಪ್ರಾಬ್ಲಮ್ಸ್ ಗಳಿಗೆ ಸಿಗಾಕಿಸ್ಬಿಡ್ತಾರೆ, ಕೋರ್ಟು ಕೇಸು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅಂಡ್ ಆಲ್ಸೋ ಯಾರ ಜೊತೆ ಎಲ್ಲ ಮಾತಾಡ್ತೀರಾ ಅವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ. ನಿಮ್ಮ ವರ್ಡ್ಸ್ ಕೂಡ ತುಂಬಾನೇ ಆಕ್ಟ್ ಮಾಡುತ್ತೆ. ಓಕೆನಾ. ಅಂಡ್ ಒಂಥರ ಇದು ತುಂಬಾನೇ ಸೆಲ್ಫಿಶ್ ಆಗಿರೋ ಜನಗಳು. ಓಕೆ. ಅವರ ಕೆಲಸನ ಮಾಡ್ಕೊಂಡು ಏನು ಸುಳಿ ಸಿಗದೆ ಇರೋ ತರ, ಇವಾಗ ಒಬ್ಬ ಕಳ್ಳ ಬಂದ್ರೆ ಎಲ್ಲ ಎತ್ಕೊಂಡು ಏನು ಅವನು ಗುರ್ತು ಕೂಡ ಬಿಡ್ಲಿಲ್ದಂಗೆ ಹೆಂಗ್ ಹೋಗ್ತಾರಲ್ಲ ಆ ತರ. ನಿಮಗೆ ಲಾಸ್ಟ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಇವರೇ ಮಾಡಿದ್ದ, ಅಯ್ಯೋ ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ, ಸೊ ನನ್ ಇಷ್ಟು ದಿನ ನಮ್ ಜೊತೆನೆ ಇದ್ರಲ್ವಾ, ಈ ತರ ನೀವು ಫೀಲ್ ಮಾಡ್ತೀರಾ. ಆ ತರ ಆಗ್ಬಿಡುತ್ತೆ. ಒಂಥರ ಇಟ್ಸ್ ಲೈಕ್ ಸ್ಟೋಲ್ ಮಾಡುವಂತದ್ದು. ಓಕೆ. ಅಂಡ್ ಆಲ್ಸೋ ತುಂಬಾ ಸೀಕ್ರೆಟಿವ್ ಆಗಿ ಮಾಡೋದು. ಅಂಡ್ ಆಪರ್ಚುನಿಟೀಸ್ ನ ನೋಡ್ಬಿಟ್ಟು, ಸಂದರ್ಭನ ನೋಡಿ ನಿಮ್ಗೆ ಹೊಡೆಯುವಂತದ್ದು ತುಂಬಾ ಪಾಸಿಬಿಲಿಟೀಸ್ ಇದೆ. ಸ್ವಲ್ಪ ಹುಷಾರಾಗಿರಿ. ಓಕೆನಾ. ಅಂಡ್ ಆಲ್ಸೋ ನಂಬರ್ 7 ಅನ್ನೋದು ಒಂಥರ ಹೆವೆನ್ ನಂಬರ್. ನೀವು ಬೇಕಂದ್ರೆ ನಿಮ್ಗೆ ಹೆವೆನ್ ಬೇಕಂದ್ರೂ ಕ್ರಿಯೇಟ್ ಮಾಡ್ಕೋಬಹುದು, ಹೆಲ್ ಬೇಕಂದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇಟ್ಸ್ ಅಪ್ ಟು ಯು. ಓಕೆ. ನೀವು ಎಷ್ಟು ಸೀಕ್ರೆಟಿವ್ ಆಗಿರ್ತೀರೋ, ಎಷ್ಟು ಜನಗಳಿಂದ, ಬೇಡ ಆಗಿರೋ ಜನಗಳಿಂದ ಡಿಸ್ಕನೆಕ್ಟ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೇದು. ಓಕೆ. ಇಟ್ಸ್ ಲೈಕ್ ತುಂಬಾ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತಾರಲ್ಲ, ಆತರ ಒಂದು ಕಾರ್ಡು. ಇನ್ವೆಸ್ಟ್ ಅದು ಇದು ಮಾಡ್ತಾ ಇದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ನಮಗೆ ಪೇಜ್ ಆಫ್ ವಾಂಡ್ಸ್, ಯಾವುದೋ ಒಂದು ಹೊಸ ವಿಷಯ, ಒಳ್ಳೆ ನ್ಯೂಸ್ ನಿಮಗೆ ಬರುವಂತದ್ದಿದೆ. ಅದು ಥ್ರೂ ಫೋನ್ ಕಾಲ್
ಫೋನ್ ಕಾಲ್ ಆದ್ರೂ ಆಗಿರ್ಬೋದು, ಮೇಲ್ ಅಲ್ಲಾದ್ರೂ ಆಗಿರ್ಬೋದು, ಮೆಸೇಜಸ್ ಅಲ್ಲಾದ್ರೂ ಆಗಿರ್ಬೋದು, ಯಾವ್ದೋ ಒಂದು ಶುಭ ಸಮಾಚಾರ ನಿಮ್ಗೆ ಬಂದು ತಲುಪುವಂಥದ್ದು ಇದೆ. ತುಂಬಾನೇ ಖುಷಿ ಕೊಡುವಂತ ವಿಚಾರ ಆಗಿರ್ಬೋದು, ನಿಮಗೆ ಯಾವ್ದೋ ಒಂದು ಗುಡ್ ನ್ಯೂಸ್, ಒಳ್ಳೆ ಒಂದು ನ್ಯೂಸ್ ನಿಮಗೆ ಬಂದು ಸೇರುವಂತದ್ದು ಆಗುತ್ತೆ. ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ಜಾಬ್ ಆಫರ್ ಕೂಡ ಬರುವಂತದ್ದಿದೆ. ತುಂಬಾ ಜನಕ್ಕೆ ಇಲ್ಲಿ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಜಾಬ್ ಆಫರ್, ಓಕೆನಾ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಎಕ್ಸಲೆಂಟ್ ಆಗಿದೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬಾ ಚಾರ್ಮಿಂಗ್ ಇದ್ದೀರಾ. ಅಂಡ್ ಆಲ್ಸೋ ಯಾವ್ದಾದ್ರು ಒಂದ್ ಕೆಲಸ ಮಾಡಿದ್ರೆ ಬೇಗ ಬೇಜಾರಾಗ್ಬಿಡೋದು, ಈ ತರ ಮಾಡಕ್ ಹೋಗ್ಬೇಡಿ. ಸೊ ಆ ಕೆಲಸನ ಕಂಟಿನ್ಯೂ ಮಾಡಿ, ಓಕೆ, ಬಿಕಾಸ್ ಅದೇ ಎಲ್ಲ ಒಂದ್ ಕಡೆ ನಿಮ್ಮನ್ನ ಸೇವ್ ಮಾಡ್ತಾ ಇರುತ್ತೆ. ಅಂಡ್ ಆಲ್ಸೋ ತುಂಬಾ ನ್ಯೂ ಐಡಿಯಾಸ್ ಇದೆ, ಅದನ್ನ ಇದ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಐಡಿಯಾಸ್ ನ ಎಕ್ಸ್ಪ್ಲೋರ್ ಮಾಡಿ. ಅಂಡ್ ಅದರ್ ದನ್ ಡೆಫಿನೆಟ್ಲಿ ಯಾವ್ದೋ ಒಂದು ಗುಡ್ ನ್ಯೂಸ್ ಅಂತೂ ಬರುವಂತದ್ದಿದೆ. ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡುವಂತದ್ದಾಗುತ್ತೆ. ನಿಮ್ಮ ಕಷ್ಟಗಳಿಗೆ ಒಂದು ಫಲ ಸಿಗುವಂತ ಟೈಮ್ ಕೂಡ ಆಗುತ್ತೆ. ನೀವು ಎಷ್ಟು ಗ್ರೌಂಡೆಡ್ ಆಗಿದ್ದೀರಾ ಅಂತಾನು ಗೊತ್ತು, ಬಟ್ ಕೆಲವೊಂದ್ಸರಿ ಸಿಟ್ಟು, ಕೋಪ ಅದೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಸ್ವಲ್ಪ ಒಳ್ಳೇದು. ಅಂಡ್ ಜಸ್ಟಿಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇದೊಂದು ಕಾರ್ಮಿಕ್ ಕಾರ್ಡು. ನೀವೇನ್ ಕರ್ಮ ಮಾಡಿದೀರಾ ಅದು ನಿಮ್ಗೆ ಉಟ್ಕೊಂಡ್ ಬರುತ್ತೆ. ನನ್ ಕೈಯಲ್ಲಿ ಏನು ಇಲ್ಲ ಅಂತ ದೇವ್ರು ಹೇಳ್ತಾ ಇದಾರೆ, ಓಕೆನಾ. ಅಂಡ್ ಆಲ್ಸೋ ಕೆಲವೊಂದು ವಿಚಾರಗಳು ಡಿಲೇ ಆಗ್ಬೋದು, ಬಟ್ ಡಿಲೇ ಅಂತೂ ಆಗಲ್ಲ. ನಿಮ್ಮ ಒಂದು ಕೆಲಸಗಳು ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ನಿಮಗೆ ಹಾಗೆ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಇನ್ನು 7 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಥೆಫ್ಟಿಂಗು ಅಥವಾ ಸೆಲ್ಫಿಶ್ ಜನಗಳು, ಸ್ವಲ್ಪ ಮೋಸ ಮಾಡುವಂತ ಜನಗಳ ಜೊತೆಯಲ್ಲಿ ದುಡ್ಡಿನ ವ್ಯವಹಾರ ಅಥವಾ ಏನಾದ್ರೂ ಒಂದಷ್ಟು ವಿಚಾರಗಳನ್ನು ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಅಂಡ್ ಎಲ್ಲ ಒಂದ್ ಕಡೆ ಅವರು ನಿಮ್ಗೆ ಮುಳುವು ಆಗ್ಬೋದು ಅನ್ನೋದು ತೋರಿಸ್ತಾ ಇದಾರೆ. ಇನ್ನು ಪೇಜ್ ಆಫ್ ವಾಂಡ್ಸ್ ನಿಮಗೆ ಯಾವ್ದೋ ಒಂದು ಆಫರ್ ಬರುವಂತದ್ದು ಸದ್ಯದ್ರಲ್ಲೇ ಇದೆ. ಥ್ರೂ ಫೋನ್ ಕಾಲ್, ಮೇಲ್, ಮೆಸೇಜ್, ಇದ್ರಿಂದ ನಿಮ್ಗೆ ಆಫರ್ಸ್ ಗಳು ಬರ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಹೋಪ್ಫುಲಿ ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಮತ್ತೆ ಆಕರ್ಷಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅನ್ನೋ ಆಸೆ ಇದೆ, ಅವರು ನನಗೆ ವಾಟ್ಸಪ್ ಮಾಡ್ಬೋದು. ಓಕೆ, ನಮ್ಗೆ ಇದು ವಾಟ್ಸಪ್ ನಂಬರ್. ನೀವು ಫೋನ್ ಕಾಲ್, ವಾಟ್ಸಪ್ ಮೆಸೇಜ್ ಏನ್ ಬೇಕಾದ್ರೂ ಮಾಡಿ ಡೀಟೇಲ್ಸ್ ನ ತಗೋಬಹುದು. ಓಕೆ, ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ನಾನು ದಯವಿಟ್ಟು ಆ ಒಂದು ಟಾಪಿಕ್ ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ನಾನು ಅದನ್ನ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಆದಷ್ಟು ಒಂದು ಜನರಲ್ ಟಾಪಿಕ್ ತಗೊಳ್ಳಿ. ನಿಮ್ಮ ಪರ್ಸನಲ್ ವಿಷಯನ ಬಂದ್ಬಿಟ್ಟು, ಅಂದ್ರೆ ಲೈಕ್ ನನ್ನ ಪರ್ಸನಲ್ ಸಮಸ್ಯೆ ಇದನ್ನ ಮಾಡಿ ಅಂತ ಹಾಕ್ಬೇಡಿ, ಬಿಕಾಸ್ ಆತರ ನಾವು ಮಾಡೋದಕ್ಕೆ ಆಗಲ್ಲ. ಓಕೆನಾ. ಸೊ ಹಂಗಾಗಿ ನೀವು ಯಾವ್ದಾದ್ರು ಒಂದು ಜನರಲ್ ಕ್ವಶನ್ಸ್ ಇದ್ರೆ ತಗೊಂಡ್ಬಿಟ್ಟು ಅದನ್ನ ಬೇಕಂದ್ರೆ ಪೇಸ್ಟ್ ಮಾಡಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅದನ್ನ ಬೇಕಂದ್ರೆ ನಾನು ವರ್ಕ್ ಮಾಡ್ಬಿಟ್ಟು ನಿಮಗೆ ಅದನ್ನ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಓಕೆ, ಹೋಪ್ಫುಲಿ ನಿಮಗೆ ನನ್ನ ಮಾತುಗಳು ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.